ಇದು ವರಮಹಾಲಕ್ಷ್ಮಿ. ಈ ಲಕ್ಷ್ಮೀ ದೇವಸ್ಥಾನ ಬಂದ್ಬಿಟ್ಟು ತುಂಬಾ ಹಳೆದು. ನಾನು ನೋಡಿದಾಗ ತುಂಬಾ ಚಿಕ್ಕದಿತ್ತು. ದೊಡ್ಡದಾಗಿ ಮಾಡಿದ್ದು ಒಂದು ಭಗವಾನರು. ಅವರು ಸ್ವಾಮೀಜಿಗಳು ಬಂದ್ಬಿಟ್ಟು ದೊಡ್ಡದು ಮಾಡಿದ್ರು. ಬಟ್ ಆದ್ರೂ ವರಮಹಾಲಕ್ಷ್ಮಿ ಇವತ್ತೂ ಇಲ್ಲಿಗೆ ನಡೀತಾ ಇದೆ. ಅದು ತುಂಬಾ ದೊಡ್ಡ ಹಬ್ಬ. ಲಕ್ಷ್ಮಿ ಅಂದ್ರೆ ಅದು ಹೆಂಗಸರಿಗೆ ಸಂಬಂಧಪಟ್ಟಿದ್ದು. ಏನಂದ್ರೆ ಒಂದು ಮನೆಗೆ ಬರುತ್ತಲ್ಲ ಲಕ್ಷ್ಮಿ, ಅವರೇ ಲಕ್ಷ್ಮಿ. ಅದೇ ಲಕ್ಷ್ಮಿ ಅನ್ನೋದು. ಸೊ ಹೆಂಗಸರಿಗೆ ಅದು ದೊಡ್ಡ ಹಬ್ಬ. ಗಂಡಸರಿಗೂ ಅಷ್ಟೇ. ಎಲ್ಲಾರ್ಗು ಒಂದು ವರಮಾನ, ಒಂದು ಜೀವನ, ಒಂದು ಆಸ್ತಿ ಸಂಪತ್ತು ಅದು ಇದು ಗಳಿಸ್ಬೇಕಂದ್ರೆ ಲಕ್ಷ್ಮೀ ದೇವರನ್ನೇ ದೊಡ್ಡದು. ವೆಂಕಟರಮಣಕ್ಕಿಂತ ಲಕ್ಷ್ಮೀ ದೇವರನ್ನೇ ದೊಡ್ಡದು. ಆಕ್ಚುಲಿ ವೆಂಕಟರಮಣ ಸೃಷ್ಟಿನೇ ಲಕ್ಷ್ಮಿ. ಬಟ್ ಆದ್ರೂ ಲಕ್ಷ್ಮೀ ದೇವರು ಈ ಭೂಮಿ ಪ್ರಪಂಚನೇ ಮಾಡಿದ್ದು ಅವರು ತುಲಾಭಾರದಿಂದ ಮಾಡಿದ್ದು. ಅವ್ರದ್ದು ತುಲಾಭಾರ ನಡೆಯುತ್ತಲ್ಲ, ಅದನ್ನ ಲಕ್ಷ್ಮೀ ದೇವ್ರಿಗೇ ಪೂಜೆ ಮಾಡಿಸ್ತಾರೆ. ಎಲ್ಲದಕ್ಕೂ ನಮ್ಮ ನಮ್ಮ ಹೆಲ್ತ್ ವೆಲ್ತ್ ಪ್ರಾಸ್ಪರಿಟಿ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಅದಕ್ಕೆ ಲಕ್ಷ್ಮೀ ದೇವರೇ ಕಾರಣ. ಅದು ಬಿಟ್ಟು ಬೇರೆ ಯಾರು ಇಲ್ಲ. ಇದರಲ್ಲಿ ಹೇಳ್ಬೇಕಂದ್ರೆ ಪವಾಡ ಅಂತ ನಾವು ಏನು ಅಂತದೇ ಕಂಡು ಬಂದಿಲ್ಲ. ಬಟ್ ಏನಂದ್ರೆ ದೇವರು ಅಂತ ದೇವಸ್ಥಾನ ಅಂದ್ಬಿಟ್ಟು, ದೇವರು ಅಂದ್ಬಿಟ್ಟು ಎಲ್ಲರೂ ಬರ್ತಾರೆ, ಲಕ್ಷ್ಮೀ ದೇವರು ಅಂದ್ಬಿಟ್ಟು. ಅದೊಂದು. ಇನ್ನೊಂದೇನಂದ್ರೆ ಈ ಲಕ್ಷ್ಮೀ ದೇವರು ಬಂದ್ಬಿಟ್ಟು ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಒಂದು ಅವ್ರದ್ದು ಒಂದು ಕೈ ಗುಣ ಇದೆ. ಅದಕ್ಕೆ ಇಲ್ಲಿ ಜನ ಬರ್ತಾರೆ ಹೋಗ್ತಾರೆ. ಬಟ್ ಆದ್ರೂ ಅದು ಹೆಲ್ತ್ ವೆಲ್ತ್ ಪ್ರಾಸ್ಪರಿಟಿ ಅನ್ನೋದು ಗಳಿಸಕ್ಕೋಸ್ಕರ ಮನುಷ್ಯರು ಇಲ್ಲಿ ಬರ್ತಾರೆ. ಈ ಒಂದು ದೇವಸ್ಥಾನ ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀವಿ. ಇಲ್ಲಿ ಬಂದ್ರೆ ಏನೋ ಒಂದು ಮನಸ್ಸಿಗೆ ಶಾಂತಿ, ಪೀಸ್ ಆಫ್ ಮೈಂಡ್ ಅಂತಾರಲ್ಲ, ಅದು ಈ ತರ ಒಂದು ಅಲಂಕಾರದಲ್ಲಿ ಈ ಒಂದು ಸಂಭ್ರಮ, ಭಕ್ತರ ಇದು ಇದ್ರನ್ನ ನೋಡಿದ್ರೆ ಇನ್ನಷ್ಟು ಖುಷಿ ಆಗತ್ತೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ಈ ಪ್ರಸಾದವನ್ನ ಬಂದು ಪಡಿಬೇಕು. ಅಂಡ್ ಈ ರೀತಿ ಏನ್ ಮನಸ್ಸಲ್ಲಿ ಏನಿದೆಯೋ ಅದನ್ನ ತಾಯಿ ಹತ್ರ ಹೇಳ್ಕೊಂಡು ಇದು ಮಾಡ್ಬೇಕು ಅಂತ ನಾನು ಎಲ್ರ ಹತ್ರನೂ ಕೋರ್ಕೋತೀನಿ. ಇದು ನೋಡಿ, ಒಂದು ನಾವು ಇದೇ ವರಲಕ್ಷ್ಮಿ ದಿನಕ್ಕೆ ಊರಲ್ಲಿದ್ದೀವಿ, ಎಲ್ಲೂ ಹೋಗದೆ ಕೆಲ್ಸಕ್ಕೆ ಆಗ್ಲಿ ಅಥವಾ ಬೇರೆ ಇದಕ್ಕೆ ಆಗ್ಲಿ, ಅದು ಒಂದು ಸೌಭಾಗ್ಯ. ಅಂದ್ರೆ ತಾಯಿ ಲಕ್ಷ್ಮಿ ಅವರ ಕಟಾಕ್ಷ ಅವರೇ ಕರೆಸ್ಕೋತಾ ಇದ್ದಾರೆ ಅನ್ನೋ ಭಾವನೆಯಲ್ಲಿ ನಾವು ಇರ್ತೀವಿ. ಸೊ ಐ ಫಿಲ್ಡ್ ವಿತ್ ಗ್ರಾಟಿಟ್ಯೂಡ್. ನಿಜವಾಗ್ಲೂ ತುಂಬಾನೇ ಸಂತೋಷ ಆಯ್ತು. ಎಲ್ಲ ಇಷ್ಟು ಜನ ಕ್ಯೂ ಅಲ್ಲಿ ನೋಡಿದ್ರು ಅದೊಂಥರ ಖುಷಿ ಅಲ್ವಾ. ಇದನ್ನ ನಾವು ಪ್ರತೀಕ್ಷೆ ಮಾಡಿ ದೇವ್ರನ್ನ ತಾಯಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಿದೀವಿ ಅನ್ನೋ ಒಂದು ಸಂತೋಷ ಇದೆ. ಸೊ ಈ ಸಂತೋಷ ಎಲ್ರಿಗೂ ಸಿಗ್ಬೇಕು. ನನಗ್ ತಿಳಿದಿರೋ ಹಾಗೆ ನಾನು ಅವಾಗ ರೇಡಿಯೋದಲ್ಲಿ FM ರೇಡಿಯೋದಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಅವಾಗ ಫಸ್ಟ್ ನಾನು ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು. ಸೊ 2005-6, ಸೊ 20 ವರ್ಷ ಅಂತ ಇಟ್ಕೊಳ್ಳಿ. ಇದು ಯಾವಾಗ ಆಗತ್ತೋ ಒಂದ್ಸಲ ಬಂದು ನಮಸ್ಕಾರ ಮಾಡ್ಕೊಂಡು ಬೇಗ ಹೊರಟೋಗ್ಬಿಡೋದು. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಇವತ್ತು ಆಕ್ಚುಲಿ ತುಂಬಾನೇ ಸಂತೋಷ ಆಗ್ತಾ ಇದೆ. ದೇವಿ ಕೃಪೆಯಿಂದ ಎಲ್ಲ ಒಳ್ಳೇದಾಗ್ತಾ ಇದೆ. ಅಂಡ್ ನಾವು ತುಂಬಾ ವರ್ಷದಿಂದ ಇಲ್ಲಿ ಆಲ್ಮೋಸ್ಟ್ 45 ವರ್ಷದಿಂದ ಈ ಟೆಂಪಲ್ಗೆ ಬರ್ತಾ ಇದ್ದೀವಿ. ನಮ್ಮ ತಾಯಿ ಅಜ್ಜಿ ಎಲ್ಲರೂ ಇಲ್ಲೇ ನಾವೆಲ್ಲ ಪೂಜೆ ಮಾಡಿಸ್ಕೊತಾ ಇದ್ವಿ ಹುಟ್ಟದಬ್ಬಕ್ಕೆ ಎಲ್ಲ. ಸೊ ದೇವಿ ತುಂಬಾ ಮಹಾತ್ಮೆ ಅಂಡ್ ಮಹಾಲಕ್ಷ್ಮಿ ಕೃಪೆ ಎಲ್ಲರಿಗೂ ಇರ್ಲಿ ಅಂತ ಪ್ರಾರ್ಥಿಸ್ತಾ ಇವತ್ತು ನಮಸ್ಕಾರ. ತುಂಬಾ ಪ್ರಸಿದ್ಧಿ ಪಡೆದಿರೋ ಅಂತ ದೇವಸ್ಥಾನ ಇದು. ಪ್ರತಿ ಶುಕ್ರವಾರ ಇಲ್ಲಿ ವಿಶೇಷವಾಗಿ ಪೂಜೆ ನಡೆಯುತ್ತೆ. ಮತ್ತೆ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಮ್ಮನ ಪಾದದ ದರ್ಶನ ಮಾಡಿಸ್ತಾರೆ. ವರ್ಷಕ್ಕೆ ಒಂದೇ ಸಲ ಪಾದದ ದರ್ಶನ ಮಾಡಿಸೋದು ಅಮ್ಮ ಅವ್ರದ್ದು. ಅದರಿಂದ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನ ಇಲ್ಲಿ ಯಾವಾಗಲೂ ರಶ್ ಇರುತ್ತೆ. ತಾವು ಸಹ ದಯವಿಟ್ಟು ಕುಟುಂಬ ಸಮೇತ ಬಂದು ಅಮ್ಮನವರ ಪಾದ ದರ್ಶನ ಮಾಡಬೇಕಾಗಿ ವಿನಂತಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.